ಹೇಳಿದ್ರಲ್ಲ, ಇಸ್ ಬಾರ್ 400 ಪಾರ್ ಅಂತ ಹೇಳಿ ಯಾವಾಗ ಹೇಳಿದ್ದಿಲ್ಲ ಅದು. ಇನ್ಕತಕ್ಕ ಮೊದಲು ಯಾವ ಚುನಾವಣೆಗಳಿಗೆ ಹೇಳಿದಿಲ್ಲ ನೋಡಿಲ್ಲ, 25 ವರ್ಷ ಹಿಂದೆ. ಅವ್ರು ಹೆಂಗೆ ಹೇಳ್ತಾರಂತಂದ್ರೆ ನಿಮ್ಗೆ ಒಂದು ಗೊತ್ತಿರಲಿ, ಎಲ್ಲರೂ ಗುಂಡು ಗಾಲಿ ಉಳಿಸಿದ್ರೆ ಬಿಜೆಪಿ ಅವರು ಚೌಕು ಗಾಲಿ ಉಳಿಸ್ತಾರೆ. ಚೌಕು ಗಾಲಿ ಉಳಿಸ್ತಾರ. ಏನ್ ಹೇಳಿದ್ರು 2014 ಇಸ್ವಿ ಒಳಗೆ ಇಲ್ಲಿ ಸೂಲಿ ಬೆಲೆ ಅಂತ ಬಂದ್ರೆ ಭಾಷಣಕ್ಕೆ ಹೋಗ್ರೆ ಗೋಕಾಕ್ ಬಂದ್ರು. ಗೋಕಾಕ್ದಾಗ ಕೇಳ್ರಿ ಹೆಂಗ್ ಹೇಳಿದ್ರು ಅವ್ರು. ನಮ್ಮ ಹತ್ತಲಿಗೆ ಬಂದಿದ್ರು ಅವಾಗ 2014 ಇಸ್ವಿ ಒಳಗೆ ಜನರಿಗೆ ಹೆಂಗ್ ಹೇಳ್ರಿ ಅಂದ್ರ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರು ಆದ್ರಂದ್ರ ಮುಂದೆ ಏನೇನ್ ಹಾಕಾವ ಅಂತ ಹೇಳಿ ಒಂದು ಹೊತ್ತಿಗೆ ಶುರು ಮಾಡಿ, ಆ ಹೊತ್ತಿಗೆ ಒಳಗೆ ಏನೇನ್ ಹೇಳ್ತಿದ್ರ ಅಂದ್ರ ಮೊದಲೇ ಶುರು ಮಾಡಿ, ಈ ದೇಶದೊಳಗ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರೂ ಭ್ರಷ್ಟಾಚಾರದಿಂದ ಟ್ಯಾಕ್ಸ್ ಅನ್ನ ಉಳಿಸಿಕೊಂಡು ಇದನ್ನೇನು ಹಣ ಇಟ್ಟಿದಾರಲ್ಲ ಎಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಹಣ ಎಟ್ಟಕ್ಕೆ ಗೊತ್ತೈತೆ ಅಂತ ಕೇಳೋರು. ನಿಮ್ಮಂಗ ನಾವು ತಳ್ಕೊಂಡು ಕೈ ಕಟ್ಕೊಂಡು ಕೂತ್ ಕೇಳೋರು ಗೊತ್ತಿಲ್ಲ. ಈ ಸೂಲಿ ಬಲೆ ಅಂತ ಅವ್ರು ಏನು ಥರ್ಡ್ ಪಾರ್ಟಿ ಇಲೇಷನ್ ಕ್ಯಾಂಪೇನ್ ಮಾಡ್ತಾರಲ್ಲ, ಇವ್ರು ಏನ್ ಹೇಳೋರು ಗೊತ್ತೇನು, ಅಲ್ಲಿ ಹಣ ಎಷ್ಟಾಗ್ತಂದ್ರೆ ಮೋದಿ ಅವ್ರು ಬಂದ್ರಂದ್ರ, ಈ ದೇಶದ ಪ್ರಧಾನಿ ಆದ್ರಂದ್ರ 5 ವರ್ಷ ಈ ದೇಶದೊಳಗೆ ಬಜೆಟ್ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತೆ ಈ ದೇಶದೊಳಗೆ ಏನು 54 ಲಕ್ಷ ಸಾಲ ಅದಲ್ಲ, ಆ ಸಾಲ ಎಲ್ಲ ನಾವು ಒಮ್ಮೆ ಏಕಕಾಲಕ್ಕೆ ತುಂಬ್ತೀವಿ. ಇಷ್ಟೆಲ್ಲ ಆದ್ಮೇಲತ್ತ 5 ವರ್ಷ ಡೀಸೆಲ್ ಪೆಟ್ರೋಲ್ ಪುಕ್ಷೆಟ್ಟಿ ಕೊಡಕ್ ಸಾಧ್ಯ. ಆಮೇಲತ್ತ ಆ ರೊಕ್ಕ ಎಷ್ಟು ಉಳಿತೈತಪ್ಪ ಅಂತಂದ್ರ, ಮೂಡಲಿಗೆಗಿನ ಪ್ರತಿ ಒಂದು ರೋಡ್ಗೂ ಕೂಡ ಬಂಗಾರ ತಗಡ್ ಬಡದ್ರು ಸಹಿತ ಮತ್ತೆ ರೊಕ್ಕ ಉಳಿತ. ಅಷ್ಟು ರೊಕ್ಕ ಐತ್ರಿ. ಮಂದಿ ಅದನ್ನ ಕೇಳಿ ಹುಚ್ಚ ಒತ್ತಿದ್ದ ಕಮಲ ಮ್ಯಾಗ ಇಂಡಿಯನ್ ಮೋದಿ ಬರ್ತಾರೋ. ಮತ್ತೆ ಇನ್ನೊಂದು ಹೇಳ್ತಿದ್ರ, ಆ ಹಣ ಇಷ್ಟೆಲ್ಲ ಮಾಡಿದ ಮೇಲತ್ತ ಭಾರತ ದೇಶದಾಗಿರ್ತಕ್ಕಂಥ ನಾಗರಿಕರ ಪ್ರತಿಯೊಬ್ಬರ ಅಕೌಂಟ್ಕ 15 ಲಕ್ಷ ರೂಪಾಯಿ ಹಾಕಬಹುದು. ಇದನ್ನೆಲ್ಲ ಹೇಳಿದ್ರಿಲ್ಲ, ಇದನ್ನೆಲ್ಲ ಹೇಳಿದ ಮೇಲೆ ಇನ್ನೊಂದೇನು ಹೇಳ್ತಾರೆ ಗೊತ್ತೇನ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕನಸದ, ಆ ಕನಸು ನನಸು ಮಾಡ್ಬೇಕಾಗ್ಯದ. ಅದು ಯಾರು ಸಮರ್ಥರಂದ್ರೆ ನರೇಂದ್ರ ಮೋದಿ ಅವರು. ಅದೇನು ಅಂತ ಕೇಳಿದ್ವಿ ನಾವು. ಅಟಲ್ ಬಿಹಾರಿ ವಾಜಪೇಯಿ ಅವರು ಗಂಗಾ ನದಿ ತಂದ ಕಾವೇರಿ ಕೊಡ್ತಾರ, ಕಾವೇರಿಯಿಂದ ತಂದು ಕೃಷ್ಣೆಗೆ ತರ್ತಾರ, ಕೃಷ್ಣೆಯಿಂದ ಘಟಪ್ರಭಾ ಮಲಪ್ರಭಾ ಸೇರ್ತಾರೆ. ಇಡೀ ದೇಶದಾಗಿಂದ ಎಲ್ಲಾ ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ ಹೇಳಿ. ಇನ್ನೊಂದೇನ್ ಹೇಳ್ತಿದ್ರು, ಪೆಟ್ರೋಲ್ ಡೀಸೆಲ್ ಇವತ್ತು ಗಗನಕ್ಕೇರಿ ಅದ, ಗ್ಯಾಸ್ ರೇಟ್ ಗಗನಕ್ಕೇರಿ ಅದ. ಮೋದಿ ಅವ್ರು ಬಂದ್ರಂದ್ರ 54 ರೂಪಾಯಿ ಇದ್ದದ ಪೆಟ್ರೋಲ್ 10 ರೂಪಾಯಿದಾಗ ತಗೋಬಹುದು. ಇನ್ನೊಂದು ಹೇಳ್ತಿದ್ರು ಅವ್ರು, ಮೋದಿ ಅವ್ರು ಬಂದ್ರಂದ್ರ ಬುಲೆಟ್ ಟ್ರೈನ್ ಬಿಡ್ತೀವಂತ. ಬಿಟ್ರ ಈ ಸರಿಯಾಗಿ ಸೇರಿಸ್ಕೊಂಡ ಬುಲೆಟ್ ಟ್ರೈನ್ 10 ವರ್ಷದಿಂದ ಬುಲೆಟ್ ಟ್ರೈನ್ ಗಾಳಿ ಬಿಟ್ಟಿದ್ರು ನಮ್ಮ ಟಿವಿ ಒಳಗೆ. ಇದಾದ್ಮೇಲೆ ಇನ್ನೊಂದು ಏನ್ ಹೇಳಿದ್ರು, ಭಾರತದಲ್ಲಿ ಇವತ್ತು ಅಮೇರಿಕ ಏನು ಡಾಲರ್ ಇದೆಯಲ್ಲ ಕರೆನ್ಸಿ, ಅವತ್ತಿನ ದಿವಸ 52 ರೂಪಾಯಿ ಇತ್ತು. ಆ 52 ರೂಪಾಯಿ ಇದ್ದದ್ದು ಅದನ್ನ ಮೋದಿ ಅವ್ರು ಬಂದ್ರಂದ್ರೆ ಏನ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ 1 ರೂಪಾಯಿಗೆ $10 ಕೊಡುವಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸೋಷಿಯಲ್ ಮೀಡಿಯಾದ ಶುರುವಾಗಿತ್ತವ, ಅವ್ರು ಏನ್ ಮಾಡೋರು ಗೊತ್ತೇನು, ಹತ್ತನೇ ಒಳಗೆ ಒಂದು ವಿಮಾನ ನಿಲ್ದಾಣ ಚಿತ್ರ ತೆಗೆದು ಅಲ್ಲಿ ವಿಮಾನ ನಿಲ್ಲಿಸೋದು, ಅಲ್ಲಿ ವಿಮಾನ ನಿಲ್ದಾಣದಾಗ ಮಂದಿ ಒದರೋದು, ಬರ್ರಿ ಮೂಡಲಿಗೆ 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 ಅಂತ. ಅಂದ್ರೆ ಹತ್ತನೆಯಿಂದ ವಿಮಾನ ಮೂಡಲಿಗೆ ತನಕ ಬರ್ತೈತೆ ಅಂತ ಹಿಂಗೆ ಹವಾಯಿ ಬಿಸಿ. ಇದ್ರನ್ನೆಲ್ಲ ಹೇಳಿಕೆಸಿಂದ ಅವಾಗ 2014 ವೋಟ್ ಹಾಕೊಂಡು ಅಧಿಕಾರಕ್ಕೆ ಬಂದದ್ದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು 10 ವರ್ಷ. ನಿಮ್ಮನ್ನ ಕೇಳ್ತೀವಿ, ಬಹಳಷ್ಟು ಜನ ರೈತರು ಬಂದಿರಿ, ಏನ್ ಹೇಳ್ತಿದ್ರು,
ರೈತರ ಆದಾಯವನ್ನ ದುಗುಡು ಮಾಡ್ತೀವಿ, 2 ಪಟ್ಟು ಮಾಡ್ತೀವಿ. ಆತ 2 ಪಟ್ಟು ಯಾರ್ದಾರ ಆಗೈತೆ ಸುಣಾಕರ್ ನಿಮ್ದೇನು ಕಬ್ಬಿಗೆ ಏನೂ ಆಗಿಲ್ಲ, ಇನ್ನು ಕಾಟ ಹೊಡೆದ ಹೆಚ್ಚಾಗೈತಿ. ಅದಕ್ಕೆ ನಾನು ಕೇಳ್ತೀನಿ, ನದಿ ಜೋಡಣೆ ಮಾಡ್ತಾನಂತ ಹೇಳಿದ್ರಿ, ರೈತರಿಗೆ ಮೋಸ ಮಾಡಿ ರೈತರ ಮತ ತಗೊಂಡ್ರಿ, ನದಿ ಜೋಡಣೆ ಮಾಡಲಿಲ್ಲ. ಬರಗಾಲ ಅಂತಕ್ಕಂಥ ದೌಡಿ ಒಳಗೆ ಸಿಕ್ಕು ಇವತ್ತು ನರಳ್ತಾ ಇದ್ದಾನೆ ರೈತ. ಬರಗಾಲದ ಶಾಪದಿಂದ ನಮ್ಮ ರೈತರು ಇವತ್ತು ಕೂಡ ಮುಕ್ತಿ ಹೊಂದಿಲ್ಲ. ಮಾಡಲಿಲ್ಲ ನೀವು. ಎರಡನೇದು, ರಸಗೊಬ್ಬರ ರೇಟ್ ಎಲ್ಲಿಗೆ ಬಂತು, ಪೆಟ್ರೋಲ್ ರೇಟ್ ಎಲ್ಲಿಗೆ ಬಂತು, ಡೀಸೆಲ್ ರೇಟ್ ಎಲ್ಲಿಗೆ ಬಂತು. ಇವತ್ತು ಗೊಬ್ಬರ ತಗೊಳ್ತಕ್ಕಂಥ ಇಲ್ಲಿ ರೈತರಿದ್ರೆ 19 ಎಷ್ಟು ಕೊಡ್ತೀರಿ, ಒಂದು 50 ಕಿಲೋ ಬ್ಯಾಗಿ. ವೀರ್ಯಕ್ಕೆ ಎಷ್ಟು ಕೊಡ್ತೀರಿ, ಸವೀಸ್ ಎಷ್ಟು ಕೊಡ್ತೀರಿ, 24-19 ಎಷ್ಟು ಕೊಡ್ತೀರಿ. ಅಂದ್ರೆ ಇದ್ರದ್ದು ಅವತ್ತಿನಿರ್ತಕ್ಕಂಥ ದರ ಇವತ್ತು ಡಬಲ್ ಆಗಿದ್ದು, ರೈತರ ಆದಾಯ ಡಬಲ್ ಆಗಲಿಲ್ಲ, ರೈತರು ತಗೊಳ್ತಕ್ಕಂಥ ರಸಗೊಬ್ಬರ ರೇಟು ಡಬಲ್ ಮಾಡಿದ್ರು. ಯಾವ ಮುಖ ಇಟ್ಕೊಂಡು ಇವತ್ತು ಮೂಡಲಿಗೆ ಬಂದು ನೀವು ಓಟ್ ಕೇಳ್ತೀರಿ? ಯಾವ ಮುಖ ಇಟ್ಕೊಂಡು ನೀವು ಬಂದು ಮೂಡಲಿಗೆ ಮತ ಕೇಳ್ತೀರಿ? ಅದಕ್ಕೆ ಮತ ಕೇಳ್ತಕ್ಕಂಥ ಹಕ್ಕು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದೆ ಅನ್ನೋದು ಯಾಕೆ ನಾ ಹೇಳ್ತೇನೆ ಅಂತಂದ್ರೆ, ಅವರು ನೀವೇನು ಮೊದಲು ಚುನಾವಣೆ ಪ್ರಣಾಳಿಕೆ ಒಳಗೆ ಜನರಿಗೆ ಭರವಸೆಯನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಯಾವುದೇ ಮಾಡದೇ ಇರ್ತಕ್ಕಂಥವ್ರು ನೀವು. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಹೆಮ್ಮೆಯಿಂದ ಮಾತನ್ನು ಹೇಳ್ಕೊತೀವಿ, ಚುನಾವಣೆಯ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಏನು ಹೇಳಿದ್ವಲ್ಲ, ಕೇವಲ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ತಂದು ಇವತ್ತು ಜನರ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಯಾರು ಮಾಡಿದ್ರು?